ನಿನ್ನ ವಯಸ್ಸಿಗೆ ನಾನು 2 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ಕೊಂಡಿದ್ದೆ. ನಿರುದ್ಯೋಗಿ, ನಿರುಪಯುಕ್ತ ನೀನು ಅಂತ ಹೇಳಿ ನೇರವಾಗಿ ಸೌರವ್ ದಾಸ್ ವಿರುದ್ಧನೇ ಅಟ್ಯಾಕ್ ಅನ್ನ ಮಾಡ್ತಾರೆ ಕಂಗನಾ ರನಾವತ್. ನಿನ್ನ ಸಮಸ್ಯೆ ವೈಯಕ್ತಿಕ, ನೀನು ವಿದ್ಯಾರ್ಥಿಯಲ್ಲ ಅಂತಾನು ಗುಡುತ್ತಾರೆ. ಯಾವ್ದಾದ್ರೂ ಸ್ಕಿಲ್ ಕಲಿ, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಕಂಗನಾ ರನಾವತ್ ಪಾಠ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಮತ್ತೊಂದು ಪೋಸ್ಟ್ ಅನ್ನ ಹಾಕಿ ನೇರವಾಗಿ ತಮ್ಮನ್ನ ಮೆಂಟಲಿ ಸ್ಟೇಬಲ್ ಇಲ್ಲ ಅಂತ ಹೇಳಿ ಕುಟುಕಿದಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಸೌರವ್ ದಾಸ್ಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಕಂಗನಾ ರನಾವತ್ ಮಾಡ್ತಾರೆ. ಆಕೆಯ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಕಂಗನಾ ರನಾವತ್ ನೇರವಾಗಿ ಅಟ್ಯಾಕ್ ಮಾಡಿದ್ದು ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರರಾಗಿರುವಂತಹ ಸೌರವ್ ದಾಸ್ ಅವರನ್ನ. ಆ ಡೀಟೇಲ್ ಆದಂತಹ ಪೋಸ್ಟ್ ನಲ್ಲಿ ಏನಿದೆ, ಯಾವ ರೀತಿ ಕೆಂಡ ಉಗುಳ್ತಾರೆ ಸೌರವ್ ದಾಸ್ ವಿರುದ್ಧ ಕಂಗನಾ ರನಾವತ್, ನೋಡೋಣ ಬನ್ನಿ. ಈತನ ಬಗ್ಗೆ ನಾನು ಗೂಗಲ್ ನಲ್ಲಿ ಹುಡುಕಿದೆ. ಈ ಹುಡುಗ 28 ವರ್ಷದವನಂತೆ, ಆದ್ರೆ ತನ್ನನ್ನ ತಾನು ವಿದ್ಯಾರ್ಥಿ ಅಂತ ಹೇಳ್ಕೊಳ್ತಿದ್ದಾನೆ. ಹೌದು, ಕಳೆದ 2 ವರ್ಷಗಳಲ್ಲಿ ಅವನು ರಾಜಕೀಯಕ್ಕೆ ಬಂದಿದ್ದಾನೆ ಎಂಬುದು ನನಗೆ ಗೊತ್ತು. ಆದ್ರೆ ನಾನು ಕಳೆದ 20 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಈ ವಯಸ್ಸಿಗೆ ನಾನು 2 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದ್ದೆ, ಸಂಸದೆಯಾಗಿದ್ದೆ. ಜೊತೆಗೆ ಚಲನಚಿತ್ರ ನಿರ್ಮಾಪಕಿ, ನಟಿ, ಕಥೆಗಾರ್ತಿ, ಚಿತ್ರಕಥೆಗಾರ್ತಿ ಹಾಗೂ ಉದ್ಯಮಿಯಾಗಿಯೂ ಕೆಲಸ ಮಾಡಿದ್ದೆ. ಆದ್ರೆ ಇವನಂತವರು ಸಂಪೂರ್ಣವಾಗಿ ನಿರುಪಯುಕ್ತರು, ನಿರುದ್ಯೋಗಿಗಳಾಗಿರುವುದರಿಂದ ಎಲ್ಲಾ ಸಮಯದಲ್ಲೂ ಬೇಡಿಕೆಯಲ್ಲಿರುವುದು ಎಂದ್ರೇನು ಎಂಬುದು ಅವರಿಗೆ ಎಂದಿಗೂ ಅರ್ಥವಾಗುವುದಿಲ್ಲ. ಪ್ರಿಯ ಸೌರವ್, ನಿನ್ನ ಸಮಸ್ಯೆಗಳು ವೈಯಕ್ತಿಕವಾಗಿವೆ. ನೀನು ವಿದ್ಯಾರ್ಥಿಯಲ್ಲ, ನೀನು ಕೇವಲ ನಿರುಪಯುಕ್ತ. ಬಾ, ಒಂದು ಸ್ಕಿಲ್ ಕಲಿಯಲು ಆರಂಭಿಸು, ಅದು ಒಳ್ಳೆಯ ಆರಂಭವಾಗುತ್ತೆ. ಸೌರವ್ ದಾಸ್ ವಿರುದ್ಧ ಗುಡುಗಿ ಕಂಗನಾ ರನಾವತ್ ಅವರು ಮಾಡಿದಂಥ ಪೋಸ್ಟ್ ಇದು. ನಿನ್ನ ವಯಸ್ಸಲ್ಲಿ ನಾನು 2 ನ್ಯಾಷನಲ್ ಅವಾರ್ಡ್ ಅನ್ನ ತೆಗೆದುಕೊಂಡಿದ್ದೆ, ನೀನೇನು ಮಾಡ್ತಾ ಇದೀಯಾ? ನೀನೇನು ವಿದ್ಯಾರ್ಥಿಯೂ ಅಲ್ವಲ್ಲ. ಈ ಹೋರಾಟವನ್ನ ಮಾಡಿದವರು, ಮಾಡಬೇಕಾಗಿದ್ದವರು ವಿದ್ಯಾರ್ಥಿಗಳು. ಆಯ್ತು, ಮಾಡಿದ್ದಾರೆ. ನೀನು ವಿದ್ಯಾರ್ಥಿನಾ? ನೀನೇನು ವಿದ್ಯಾರ್ಥಿಯೂ ಅಲ್ವಲ್ಲ. ನೀನೊಬ್ಬ ನಿರುಪಯುಕ್ತ, ನಿರುದ್ಯೋಗಿ. ಬೇಕಿದ್ರೆ ಬಾ, ಸ್ಕಿಲ್ ಕಲಿ, ಯಾವ್ದಾದ್ರು ಹಂಗೇನಾದ್ರೂ ಮಾಡು ಅಂತ ಹೇಳಿ ಸೌರವ್ ದಾಸ್ಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಕಂಗನಾ ರನಾವತ್. ಯಾವಾಗ ಕಂಗನಾ ರನಾವತ್ ಸೌರವ್ ದಾಸ್ ವಿರುದ್ಧ ಈ ರೀತಿಯಾಗಿ ನೇರ ವಾಗ್ದಾಳಿಗೆ ಇಳಿತಾರೋ, ಈ ಗುದ್ದಾಟ, ಈ ತಿಕ್ಕಾಟ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಕಂಗನಾ ರನಾವತ್ ಅವರ ವಿರುದ್ಧ ಆಕ್ರೋಶ ಹೆಚ್ಚಾಗುತ್ತೆ. ಯಾಕಂದ್ರೆ ಈ ಕೇಂದ್ರ ಸರ್ಕಾರವನ್ನೇ ಬಲಿಷ್ಠವಾದಂತಹ ಸರ್ಕಾರ ಅಂತ ಏನ್ ಹೇಳಲಾಗಿತ್ತೋ, ಆ ಕೇಂದ್ರ ಸರ್ಕಾರವನ್ನ ಬಗ್ಗಿಸಿದಂತಹ ಹೋರಾಟ ಇದು, ಬಗ್ಗಿಸಿದಂತಹ ಹೋರಾಟ ಇದು, ವಿದ್ಯಾರ್ಥಿಗಳ ಹೋರಾಟ. ಜಂತರ್ ಮಂತರ್ನಲ್ಲಿ ಜೂನ್ 20ನೇ ತಾರೀಕಿನಿಂದ ನಡೆದಂತಹ ಹೋರಾಟ ಒಬ್ಬ ಕೇಂದ್ರ ಸಚಿವರ ರಾಜೀನಾಮೆಯನ್ನ ಪಡೆಯೋ ತನಕ ಹೋಗುತ್ತೆ ಅಂತಂದ್ರೆ ಆ ಹೋರಾಟದ ಪವರ್ ಏನಾಗಿತ್ತು ಅನ್ನೋದನ್ನ ಕಂಗನಾ ರನಾವತ್ ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಹೋರಾಟದಲ್ಲಿ ಭಾಗಿಯಾದಂತಹ ಎಲ್ಲಾ ಏಜೆನ್ಸಿಗಳು ಕೊಳಕು ಮನಸ್ಥಿತಿಯವರು, ಅವ್ರು ಯಾರೂ ಕೂಡ ಆಲೋಚನೆ ಮಾಡುವಂತಹ ಶಕ್ತಿ ಇಲ್ದಿರೋರು, ಅವರನ್ನು ಹೆತ್ತವರು ಯಾರೋ, ಈ ರೀತಿಯಾದಂತಹ ಪದ ಬಳಕೆ. ಯಾವುದೋ ಒಂದು 10 ರೀಲ್ಸ್ ಅನ್ನ ನೋಡಿ ಅದನ್ನ ಜನರಲೈಸ್ ಮಾಡಿದಂತಹ ರೀತಿ ಇದೆಯಲ್ಲ, ಎಲ್ಲಾ ಹೋರಾಟಗಾರರನ್ನ ಅವಹೇಳನ ಆಗೋ ರೀತಿಯಲ್ಲಿ, ಅವಮಾನ ಆಗೋ ರೀತಿಯಲ್ಲಿ, ನಿಂದಿಸೋ ರೀತಿಯಲ್ಲಿ ಆಕೆ ಮಾಡಿದಂತಹ ಪೋಸ್ಟ್ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದಕ್ಕೆ ಸೌರವ್ ದಾಸ್ ಅವರಿಂದ ಪ್ರತಿಕ್ರಿಯೆ ಬಂತು, ಕಂಗನಾ ಅವರೇ ಮೆಂಟಲಿ ಸ್ಟೇಬಲ್ ಇಲ್ಲ ಅಂತ ಹೇಳಿ. ಯಾವಾಗ ಸೌರವ್ ದಾಸ್ ಈ ಪದವನ್ನ ಬಳಕೆ ಮಾಡಿದ್ರು, ಕಂಗನಾ ರನಾವತ್ ಕೆಂಡವಾಗ್ಬಿಟ್ರು. ನೇರವಾಗಿ ಸೌರವ್ ದಾಸ್ ವಿರುದ್ಧನೇ ವಾಗ್ದಾಳಿಯನ್ನ ಶುರು ಮಾಡಿದ್ರು. ನಿರುದ್ಯೋಗಿಗಳಾಗಿರುವಂತವರು ನೀವು, ಎಲ್ಲಾ ಸಮಯದಲ್ಲೂ ಬೇಡಿಕೆಯಲ್ಲಿರೋದು ಅಂದ್ರೆ ಇವರಿಗೆಲ್ಲ ಒಂದ್ ರೀತಿ ಕ್ರೇಜ್ ಇದ್ದ ಹಾಗೆ. ಅದಕ್ಕೆ ಹೀಗೆ ಸುಮ್ಮನೆ ಮಾಧ್ಯಮಗಳು ಮುಂದೆ ಬರ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ. ಸೌರವ್, ನಿನ್ ಸಮಸ್ಯೆ ಬಹಳ ವೈಯಕ್ತಿಕವಾಗಿದೆ, ನೀನೇನು ವಿದ್ಯಾರ್ಥಿಯಲ್ಲ, ನೀನು ಕೇವಲ ನಿರುಪಯುಕ್ತ, ಹೋಗಿ ಯಾವುದಾದ್ರೂ ಒಂದು ಸ್ಕಿಲ್ ಕಲಿ ಅಂತ ಹೇಳಿ ಸೌರವ್ ದಾಸ್ ವಿರುದ್ಧವೇ ಅಟ್ಯಾಕ್ ಅನ್ನ ಮಾಡ್ತಾರೆ ಕಂಗನಾ ರನಾವತ್. ಆಕೆಯ ಈ ಹೇಳಿಕೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಆಕೆಯ ವಿರುದ್ಧವೂ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.